ಸಸಿಹಿತ್ಲು ಆಂಜನೇಯ ದೇವಸ್ಥಾನ ಹಾಗೂ ವ್ಯಾಯಾಮ ಶಾಲೆ ಸಂಯೋಜನೆಯಲ್ಲಿ ಯುವ ಸಬಲೀಕರಣ ಹಾಗೂ ಮಂಗಳೂರು ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಹಕಾರದಲ್ಲಿ ಮುಲ್ಕಿ ಬಳಿಯ ಸಸಿಹಿತ್ಲು ನಂದಿನಿ ತಟದಲ್ಲಿ 2 ದಿನಗಳ ಕಾಲ ನಡೆದ ನಂದಿನಿ ನದಿ ಉತ್ಸವ ಸಮಾರೋಪಗೊಂಡಿತು. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುದರ್ಶನ್ ಎಂ ಮಾತನಾಡಿ, ಐಕ್ಯತೆಯಿಂದ ನಂದಿನಿ ನದಿ ಉತ್ಸವವು ರಾಷ್ಟ್ರೀಯ ವಿಚಾರಧಾರೆಯನ್ನ ಬಿಂಬಿಸುವ ಮೂಲಕ ನದಿಯನ್ನ ಪೂಜ್ಯ ಭಾವನೆಯಿಂದ ನೋಡುವ ಪರಂಪರೆಯನ್ನ ಕಾಣುವ ಮೂಲಕ ಹೊಸ ಇತಿಹಾಸವನ್ನ ನಿರ್ಮಿಸಿದೆ ಎಂದರು. ಈ ಗ್ರಾಮದ ಎಲ್ಲ ಯುವಕರು ಸೇರಿಕೊಂಡು ಐಕ್ಯತೆಯಿಂದ ಒಂದೇ ಮನಸ್ಸಿನಿಂದ ಅದರಲ್ಲೂ ಮುಖ್ಯವಾಗಿ ರಾಷ್ಟ್ರೀಯ ವಿಚಾರಧಾರೆಯನ್ನು ಮೈಗೂಡಿಸಿಕೊಂಡು ಇವತ್ತು ಅವರ ಕಣ್ಮುಂದೆ ಆಂಜನೇಯ ವ್ಯಾಯಾಮ ಶಾಲೆ ಬಹಳ ಎತ್ತರಕ್ಕೆ ಏರಿದೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಾರ್ಥಕತೆಯ ಒಂದು ಮುಖದಲ್ಲಿ ಅವರ ಸಾರ್ಥಕತೆಯ ಚಿಂತೆ ಇವತ್ತು ಮೂಡ್ತಾ ಇದೆ. ನಂದಿನಿ ಉತ್ಸವ ಎನ್ನುವಂತ ಈ ಒಂದು ಕಾರ್ಯಕ್ರಮ ಇವತ್ತು ಸಸಿಹಿತ್ಲಿನ ನಡವಳಿಯ ರೀತಿಯಲ್ಲಿ ಇವತ್ತು ಆಯೋಜನೆಗೊಂಡಿದೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ವ್ಯಾಯಾಮ ಶಾಲೆಗೆ ಹೊಸ ಶಕ್ತಿಯನ್ನು ನೀಡಿದವರು ಅನಿಲ್ ಕುಮಾರ್ ಮತ್ತೆ ವಿನೋದ್ ಕುಮಾರ್. ಈ ಇಬ್ಬರು ಸೇರಿದ್ರೆ ಏನು ಬೇಕಾದ್ರೂ ಮಾಡಬಲ್ಲರು ಎನ್ನುವುದಕ್ಕೆ ಈ ರೀತಿಯ ಕಾರ್ಯಕ್ರಮ ಇವತ್ತು ನಿಮ್ಮ ಕಣ್ಮುಂದೆ ಇದೆ ಎಂದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಜಯದೇವಪ್ಪ ಮಾತನಾಡಿ, ನಂದಿನಿ ಉತ್ಸವಕ್ಕೆ ನಿರೀಕ್ಷೆಗೂ ಮೀರಿ ಸ್ಪಂದನೆ ಸಿಕ್ಕಿದೆ. ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಈ ನಂದಿನಿ ಹೆಸರಿಗೆ ಒಂದು ಪ್ರಬಲವಾದಂತಹ ಗೌರವಾನ್ವಿತವಾದಂತಹ ಒಂದು ಹೆಸರಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಲಕ್ಷ ಕುಟುಂಬಗಳಿಗೆ ಈ ನಂದಿನಿ ಸಂಸ್ಥೆ ಜೀವನವನ್ನು ಕಟ್ಟಿಕೊಟ್ಟಿದೆ. ಅದರೊಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿನಿತ್ಯ 65,000 ಕುಟುಂಬಗಳು 4,75,000 ಲೀಟರ್ನ ಹಾಲನ್ನು ಉತ್ಪಾದಿಸಿ ಈ ಸಂಸ್ಥೆಗೆ ಕೊಡುವ ಮೂಲಕ ಹಾಲಿನ ಉತ್ಪಾದನೆಯಲ್ಲಿ ಪರಾವಲಂಬಿಯಾದಂತಹ ಜಿಲ್ಲೆಗೆ ಸ್ವಾವಲಂಬಿಯ ಹೆಸರನ್ನು ತಂದುಕೊಟ್ಟಂತಹ ಕೀರ್ತಿ ನಮ್ಮ ರೈತರಿಗೆ ಸಲ್ಲಿಸುತ್ತದೆ. ಪಣಬೂರು ಬೀಚ್ ಸಿಇಒ ಯತೀಶ್ ಪೈಕಂಪಾಡಿ ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಹಲವಾರು ಮಹನೀಯರು ಸಹಕರಿಸಿದ್ದಾರೆ. ಸಚಿವ ಸಿಪಿ ಯೋಗೇಶ್ವರ್ ಅವರ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದೆ ಅಂತ ಹೇಳಿದರು. ಯುವಕರು ಒಟ್ಟು ಸೇರಿದ್ರೆ ಏನು ಕೂಡ ಮಾಡಬಹುದು. ಎಂಥ ಒಂದು ಅಡೆತಡೆ ಬಂದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸಿ ಆ ಒಂದು ಕಾರ್ಯಕ್ರಮನ ಒಂದು ಹಂತಕ್ಕೆ ತಲುಪಿಸುವ ಕೆಲಸ ಈ ಗ್ರಾಮದ ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆಯ ಸದಸ್ಯರು ಎಲ್ಲರೂ ಕಿರಿಯರು ಅಂತೆಲ್ಲ ಎಲ್ಲ ಏಜ್ ಗ್ರೂಪ್ನ ಮಹಿಳೆಯರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಮಹನೀಯರು ಉತ್ತಮವಾದಂಥ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕೂಡ ನೆನಪಿಸ್ತೇನೆ. ಯಾಕಂದರೆ ಅವರ ಒಂದು ಫೋನ್ನಲ್ಲಿ ನಮ್ಮ ಮಿನಿಸ್ಟರ್ ಆದ ಸಿಪಿ ಯೋಗೇಶ್ವರ್ ಅವರು ಕೂಡ ಫೋನ್ ಮಾಡಿ ಮಾತಾಡಿದರು. ಹಾಗೆ ಈ ವೇಳೆ ಉದ್ಯಮಿಗಳಾದ ಮೊಹಮ್ಮದ್ ಆರಿಫ್, ರಿಯಾಜ್ ಬಾಬಾ, ಸಂದೀಪ್ ಎಸ್ ಡೇವಿಡ್, ಗಿಲ್ಬರ್ಟ್ ಡಿಸೋಜಾ, ನಿಶಾಂತ್ ಶೇಟ್, ಬಿರುವಿರುಕುಡ್ಲದ ಅಧ್ಯಕ್ಷ ಉದಯ್ ಪೂಜಾರಿ, ಉದ್ಯಮಿ ಪ್ರಸಾದ್ ಶೆಟ್ಟಿ, ಹಳಿಯಂಗಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಅಶೋಕ್ ಪಂಗೇರಾ, ಮುಂಬೈ ಸಮಿತಿಯ ಸಂಚಾಲಕರಾದ ಅನಿಲ್ ಕುಮಾರ್ ಸಾಲ್ಯಾನ್, ಗೌರವಾಧ್ಯಕ್ಷ ವಿಠಲ್ ಬಂಗೇರಾ, ಉಪಾಧ್ಯಕ್ಷ ಸಂತೋಷ್ ಕುಮಾರ್, ಸಂಚಾಲಕ ನಿತಿನ್ ಸುವರ್ಣ ಉಪಸ್ಥಿತರಿದ್ದರು. ಇನ್ನು ನಂದಿನಿ ಆರತಿಯನ್ನ ಶ್ರೀ ಆಂಜನೇಯ ವ್ಯಾಯಾಮ ಶಾಲೆಯ ಸಂದೇಶ್ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ವಿತರಿಸಲಾಯಿತು.
ನಂದಿನಿ ನದಿ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ವಿನೋದ್ ಕುಮಾರ್ ಸಸಿಹಿತ್ಲು ಸ್ವಾಗತಿಸಿದರು. ಅನಿಲ್ ಕುಂದರ್ ವಂದಿಸಿದರು. ಇನ್ನು ನಂದಿನಿ ನದಿ ಉತ್ಸವದಲ್ಲಿ ಕಯಾಕಿಂಗ್, ನಾಡ ಹಾಗೂ ಪೆಡಲ್ ದೋಣಿ ಸ್ಪರ್ಧೆ, ಈಜು ಸ್ಪರ್ಧೆ, ಕರಾವಳಿ ಶೈಲಿಯ ಆಹಾರೋತ್ಸವ, ಸಂಗೀತ ಸಂಜೆ, ನೃತ್ಯ ಪ್ರದರ್ಶನ, ನೀರಿನ ಆಟ, ಮನೋರಂಜನಾ ಕ್ರೀಡೆಗಳೊಂದಿಗೆ ಬೃಹತ್ ಮಟ್ಟದ ಅಮ್ಯೂಸ್ಮೆಂಟ್ ಪಾರ್ಕ್ ಜನರನ್ನ ಇನ್ನಷ್ಟು ಆಕರ್ಷಿಸಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.